ನಾನು ಯಾವಾಗಲೂ ಜನಗಳಿಗೆ ಹೇಳ್ತಾ ಇರ್ತೇನೆ, ದಿನ ಬೆಳಿಗ್ಗೆ ಎದ್ದಾಗ ಮೊಬೈಲ್ ಕೈಯಲ್ಲಿ ಹಿಡಿಯೋದಕ್ಕಿಂತ ಮುಂಚೆ ನೀವು ಥ್ಯಾಂಕ್ಸ್ ಹೇಳ್ಬೋದಾದಂಥ ಒಂದು 10 ವಿಷಯಗಳನ್ನು ಬುಕ್ಕಲ್ಲಿ ಬರೀರಿ. ಕೈ ಮುಗಿದು ಕಣ್ಣು ಮುಚ್ಚಿ ಅವುಗಳಿಗೆ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಿ ಅಂತ, ಕೃತಜ್ಞತಾ ಭಾವ ಬೆಳೆಸ್ಕೊಳ್ಳಿ. ಆಗ ಥ್ಯಾಂಕ್ಸ್ ಹೇಳುವಂಥ ಇನ್ನಷ್ಟು ವಿಷಯಗಳು ಜೀವನಕ್ಕೆ ಬರುತ್ತೆ ಅಂತ ಜನಗಳು ಕೇಳ್ತಾರೆ. ಕೆಲವರು ಕೇಳ್ತಾರೆ, ಹೇಗೆ ಕೃತಜ್ಞತಾ ಭಾವ ಜೀವನನ ಚೇಂಜ್ ಮಾಡೋಕೆ ಸಾಧ್ಯ ಅಂತ. ಒಂದು ತಿಳ್ಕೋಬೇಕು, ಯಾವತ್ತೂ ನದಿಗಳು ಹರಿಯೋದು ಸಮುದ್ರದ ಕಡೆಗೇನೆ, ಮರುಭೂಮಿ ಕಡೆಗಲ್ಲ. ಅಲ್ಲಿ ಆಲ್ರೆಡಿ ಅಷ್ಟು ನೀರಿದೆ, ಆದರೂ ಅದೇ ಸ್ಥಳಕ್ಕೆ ನದಿಗಳು ಹರಿಯೋದು. ಯಾವತ್ತು ನಿಮ್ಮ ಮನೆಗೆ ಯಾರಾದರೂ ಶ್ರೀಮಂತರು ದೊಡ್ಡ ಮನುಷ್ಯರು ಬಂದರೆ ಅವರಿಗೆ ದೊಡ್ಡ ಗಿಫ್ಟ್ ಕೊಡಬೇಕು, ಏನಾದರೂ ಸ್ಪೆಷಲ್ ಆಗಿರೋದು ಕೊಡಬೇಕು ಅಂತ ನೀವು ಓಡಾಡ್ತೀರಾ, ಹುಡುಕ್ತೀರಾ. ಅದೇ ಯಾರಾದ್ರು ಭಿಕ್ಷುಕ ಬಂತ ಅಂತಂದ್ರೆ ತಂಗಳು ಪಂಗಳು ತಗೊಂಬಂದು ಹಾಕ್ತೀರಾ. ಯಾರಾದ್ರು ಚಿಕ್ಕ ಮನುಷ್ಯ ಸಣ್ಣ ಮನುಷ್ಯ ಬಂದ ಅಂತಂದ್ರೆ ಅವನಿಗೆ ಎಂತ ಗಿಫ್ಟ್ ಕೊಡಬೇಕು ಅಂತದ್ದೇ ಕೊಡ್ತೀರಾ. ದೊಡ್ಡದಿದ್ದಷ್ಟು ನಾವು ದೊಡ್ಡದು ಕೊಡಬೇಕು ಅಂತ ಯೋಚನೆ ಮಾಡ್ತೀವಿ, ಚಿಕ್ಕದಿದ್ದಷ್ಟು ನಾವು ಎಷ್ಟು ಚಿಕ್ಕದು ಕೊಡಬೇಕು ಅದನ್ನು ಯೋಚನೆ ಮಾಡ್ತೀವಿ. ಆದ್ರಿಂದ ಜೀವನದಲ್ಲಿ ನೀವು ಕೃತಜ್ಞತಾ ಭಾವ ಬೆಳೆಸ್ಕೊಂಡಷ್ಟು, ನಿಮ್ಮನ್ನ ನೀವು ಆ ಥ್ಯಾಂಕ್ಸ್ ಹೇಳುವಂತ ಜಾಗ ಮಾಡ್ಕೊಂಡಷ್ಟು ಇನ್ನಷ್ಟು ಥ್ಯಾಂಕ್ಸ್ ಹೇಳುವಂತ ವಿಷಯಗಳು ಜೀವನಕ್ಕೆ ಬರ್ತವೆ. ಆದ್ರಿಂದ ನೀವು ಸಮುದ್ರ ಆಗಿ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡಿ. ದೊಡ್ಡ ದೊಡ್ಡ ಕೆಲಸಗಳನ್ನ, ದೊಡ್ಡ ದೊಡ್ಡ ಯೋಚನೆಗಳನ್ನ ಮಾಡೋಕೆ ಶುರು ಮಾಡಿ. ನೀವು ಸಮುದ್ರ ಆದರೆ ನದಿಗಳು ನಿಮ್ಮ ಕಡೆ ಅವಾಗೆ ಹರ್ಕೊಂಡು ಬರ್ತವೆ. ನೀವು ಅದನ್ನು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಯೋಚನೆ ಮಾಡಿ.